ಸುವರ್ಣ. ನಾನು ನಿನ್ನವನಾಗಬೇಕು ಅಂತ ನೀನು ತುಂಬ ಆಸೆ ಪಟ್ಟೆ, ಆದರೆ ನಾನು ನಿನ್ನ ಕೈಗೆ ಸಿಗೋದಿಲ್ಲ. ನಾನು ನೀನು ಯಾವತ್ತೂ ಭೇಟಿಯಾಗಲ್ಲ ಸಹನಾ. ನಾನು ನಿನ್ನಿಂದ ದೂರ, ತುಂಬ ದೂರ ಹೋಗ್ತಾ ಇದ್ದೀನಿ. ಬಾಯ್ ಸಹನಾ, ಬಾಯ್. ಸುದೀಪ್, 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 ಸುದೀಪ್. ಸಹನಾ, ನನ್ ದೀಪ್ಯನ ನನ್ನಿಂದ ಕಿತ್ಕೋತೀಯೇನ? ನಿನ್ನ ಜೀವ ಸಹಿತ ಉಳ್ಸಂಗಿಲ್ಲನಾ? ಸಂಗಮೇಶ, ನನಗೆ ಯಾಕೋ ದಿಗಲಾಗೈತಿ. ನಾವು ಯಲ್ಲಾಪುರ ತಲುಪೋ ಮೊದ್ಲ ಬಗಾಡೆ ದೀಪನ್ಗೆ ಏನಾರ ಮಾಡ್ಬಿಟ್ರ? ವೈನಿ, ಹಂಗೇನು ಆಗಂಗಿಲ್ಲ. ದೀಪ್ಯ ನಮಗ್ ಸಿಕ್ಕೇ ಸಿಕ್ತಾನ. ಎಲ್ಲ ಎಲ್ಲ ಆಗಿದ್ದು ಮೈಸೂರು ಹುಡುಗಿಯಿಂದನ. ಆಕೆ ಏನಾರ ನನ್ನ ಕಣ್ಮುಂದೆ ಬರ್ಬೇಕು. ಆಕಿನ ಸಾಯಿಸೋ ಮಠ ನನಗೆ ನೆಮ್ಮದಿ ಇರಂಗಿಲ್ಲ. ಅಲ್ಲೋ, ಮೈಸೂರಿನ ಒಬ್ಬ ಸಾಮಾನ್ಯ ಕಾಲೇಜ್ ಹುಡುಗಿ ಈ ವೀರ್ಗಢದ ಮಹಾರಾಣಿನ ಆಕಿನ ಒಮ್ಮೆ ಸಾಯಿಸಿದ್ರೆ ನನಗೆ ನೆಮ್ಮದಿ ಇರಂಗಿಲ್ಲ. ಆಕಿನ ಸಾಯಿಸ್ಬೇಕು, ಮತ್ತಾಕಿ ಜೀವ ಬರೋ ಹಂಗ್ ಮಾಡ್ಬೇಕು, ಮತ್ತೆ ಸಾಯಿಸ್ಬೇಕು, ಮತ್ತೆ ಸಾಯಿಸ್ಬೇಕು. ಹಂಗ ನಾನ್ ಸಾಯ ಮಠ ಆಕಿನ ಸಾಯಿಸ್ತಾನೆ ಇರ್ಬೇಕು, ಸಾಯಿಸ್ತಾನೆ ಇರ್ಬೇಕು. ಹಬ್ಬ, ಈಗ ಆರಾಮ ಆಯ್ತು ನೋಡ್ರಿ. 2 ದಿವಸದಿಂದ ಹೊಟ್ಟೆಗೆ ಏನು ತಿಂದಿರಲಿಲ್ಲ. ಟೀ ಕುಡಿದು ಬಿಸ್ಕೆಟ್ ತಿನ್ನಿ ನೆಮ್ಮದಿ ಆಯ್ತು. ನನಗೆ ಸ್ವಲ್ಪ ಆಸಿಡಿಟಿ ಪ್ರಾಬ್ಲಮ್ಮು, ಅವಾಗ ಏನಾದ್ರು ತಿಂತಾ ಇರಬೇಕು. ಇದನ್ನು ಹೀಗೆ ನಿಂತ್ಕೊಂಡ್ಬಿಟ್ರಿ. ನಡೀರಿ, ಎಲ್ಲಪ್ರಿಗೆ ಹೋಗೋಣ. ಎಲ್ಲಪ್ರಿಗೆ ಹೋಗೋದು ಮುಂಚೆ ಕತ್ಲಾದ್ರೆ ಕಷ್ಟ. ಬರ್ರಿ ಹೋಗೋಣ, ಬರ್ರಿ 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 ಬರ್ರಿ. ನಿಮ್ಮ ದೊಡ್ಡ ಮಗಳ ಮದುವೆಯಲ್ಲಿ ಏನೇನೋ ಗೊಂದಲಗಳು, ಅವಾಂತರಗಳು. ನಿಮ್ಮ ಮಗಳು ನಾನೇ ಬೇಕು ಅಂತ ಹಠ ಹಿಡಿದು ಈಗಲೂ ಒಂದೇ ಕಂಡೀಷನ್. ಮೊದಲು ನಿಮ್ಮ ದೊಡ್ಡ ಮಗಳ ಮದುವೆ ಆಗಬೇಕು, ಆಮೇಲೆ ನನ್ನ ಇವಳ ಮದುವೆ. ನಮಸ್ತೆ ಸಂಜನಾ ಅವರೇ. ಸಾರಿ ಸಂಜನಾ ಅವರೇ, ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಸಂಜನಾ ಅವರೇ, ನಿಮ್ಮ ತಂದೆ ತುಂಬ ಗ್ರೇಟ್ ಪರ್ಸನ್ ಕಣ್ರಿ. ಯಾರೋ ದಾರಿಲಿ ಹೋಗೋ ಹುಡುಗ ಕಷ್ಟದಲ್ಲಿದ್ದಾನೆ ಅಂತಂದರೆ ಅವನಿಗೆ ಹೆಲ್ಪ್ ಮಾಡ್ತಾರಲ್ಲ, ಮನೆ ಕರೆದು ಊಟ ಹಾಕ್ತಾರಲ್ಲ, ಅವ್ರ ಗುಣ ನಿಜವಾಗ್ಲೂ ಗ್ರೇಟ್ ಕಣ್ರಿ. ನಿಜವಾಗ್ಲೂ ಅಂತ ಒಳ್ಳೆ ಅಪ್ಪನ್ ಪಡೆದಿರೋ ನೀವು ಅದೃಷ್ಟವಂತರು ಕಣ್ರಿ. ಅಫ್ಕೋರ್ಸ್ ಅಂತ ಒಳ್ಳೆ ಅಪ್ಪಂಗೆ ನಿಮ್ಮಂತ ಒಳ್ಳೆ ಮಗಳಿರೋದು ಅವ್ರ ಅದೃಷ್ಟನೂ ಹೌದು. ನಾನು
ಒಳ್ಳೆಯವಳು ಅಂತ ನಿಮಗೆ ಯಾರು ಹೇಳಿದ್ದು? ಯಾರೂ ಹೇಳಬೇಕಾಗಿಲ್ಲ, ಗೊತ್ತಾಗೋಗುತ್ತೆ. ನನಗೆ ಫೇಸ್ ರೀಡಿಂಗ್ ಬರುತ್ತೆ. ನೀವೀಗ ತುಂಬಾ ಟೆನ್ಷನ್ ಅಲ್ಲಿದ್ದೀರಾ ಅಂತ ಕೂಡ ಗೊತ್ತಾಗ್ತಾ ಇದೆ. ನಿಮ್ಮ ಅಕ್ಕ ಸಹನನ್ ಬಗ್ಗೆ ಯೋಚಿಸ್ತಿದ್ದೀರಲ್ವಾ? ಅವಳು ನಿಮಗೆ ಹೇಗೆ ಗೊತ್ತು? ಗೊತ್ತು, ಆದ್ರೆ ನೋಡಿಲ್ಲ. ಅವ್ರ ಬಗ್ಗೆ ನಿಮ್ಮ ತಂದೆ ಹೇಳ್ತಾ ಇದ್ರು, ತುಂಬಾ ಇಂಡಿಪೆಂಡೆಂಟ್ ಹುಡುಗಿ, ತುಂಬಾ ಸ್ಟ್ರಾಂಗ್ ಹುಡುಗಿ ಅಂತೆ ನಿಮ್ಮ ಅಕ್ಕ. ಅವಳ ಬಗ್ಗೆ ಮಾತಾಡಬೇಡಿ. ಸಂಜನಾ ಅವರೇ, ಸಾರಿ. ಈ ಫೇಸ್ ರೀಡಿಂಗ್ ಗೊತ್ತಿರೋರಿಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ನಿಮ್ಮ ಅಕ್ಕ ಸಹನಾ ಸುದೀಪ್ ಅನ್ನೋರ್ನ ಲವ್ ಮಾಡಿ ಮನೆ ಬಿಟ್ಟು ಹೋಗಿದ್ದಾಳಂತಲ್ಲ. ಅವಳಿಗೆ ಏನಾಗಿದೆಯೋ ಅನ್ನೋ ಆತಂಕ ಅಲ್ವಾ ನಿಮಗೆ? ನನ್ನ ಜೀವನ ಏನಾಗುತ್ತೋ ಅನ್ನೋ ಆತಂಕ ನನಗಷ್ಟೇ. ಸಂಜನಾ ಅವರೇ, ನಿಮ್ಮ ಅಕ್ಕನ ಕಂಡ್ರೆ ನಿಮ್ಗೆ ತುಂಬಾ ಇಷ್ಟ ಅಲ್ವಾ? ಅವರೇ ನಿಮ್ಮ ಆದರ್ಶ ಮಹಿಳೆ ಅಲ್ವಾ? ಯಾರು ಯಾರು ನನಗೆ ಆದರ್ಶ? ಅವಳ ನನಗೆ ಆದರ್ಶನ? ನನ್ನ ಜೀವನನೇ ಹಾಳು ಮಾಡ್ಬಿಟ್ಲ ಅವಳು. ಛೇ, ಹಾಗನ್ಬೇಡಿ. ಯಾಕೆ ನಿಮ್ಗೆ ಅವ್ರ ಬಗ್ಗೆ ಕೋಪ? ನಿಮ್ ತಂದೆ ನೋಡಿದ್ರೆ ಅವ್ರನ್ನ ಹೊಗಳ್ತಾ ಇದ್ರು. ಹೊಗಳದೆ ಇನ್ನೇನ್ರಿ ಮಾಡ್ತಾರೆ? ಮುಖಕ್ಕೆ ಮಸಿ ಬಳ್ದು ಹೋಗಿದ್ದಾಳಲ್ಲ, ಆ ಖುಷಿಗೆ ಹೊಗಳುತ್ತಾರೆ. ಅಯ್ಯೋ ದೇವ್ರೆ, ಏನಾಯ್ತು ಸಂಜನಾ ಅವ್ರೆ? ಸಹನಾ ಸುದೀಪ್ ಅನ್ನೋ ಹುಡುಗನ ಮದ್ವೆ ಆಗ್ತಿಲ್ವಾ? ಅವಳ ಮದ್ವೆ ಬಗ್ಗೆ ನನ್ನನ್ನು ಕೇಳಬೇಡಿ. ನನಗ್ ನನ್ನ ಮದ್ವೆದೆ ತಲೆನೋವಾಗಿದೆ. ಆ ಸಹನಾ ನನ್ನ ಜೀವನನೇ ಹಾಳು ಮಾಡ್ಬಿಟ್ಲು. ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಮಧ್ಯೆ ಜಗಳ ಸರ್ವೇ ಸಾಮಾನ್ಯ. ಆದ್ರೆ ನೀವ್ ಯಾಕೋ ಸಹನಾ ಅವ್ರ ಮೇಲೆ ತುಂಬಾ ಜಾಸ್ತಿ ಕೋಪ ಮಾಡ್ಕೊಂಡಿದ್ದೀರಾ. ನಿಮ್ಮಾಗೆ ನಿಮ್ಮ ಅಕ್ಕನೂ ತುಂಬಾ ಒಳ್ಳೆಯವರಾಗಿರ್ತಾರೆ ಬಿಡಿ. ನನಗ್ ಗೊತ್ತು. ಏನ್ರಿ ಗೊತ್ತು ನಿಮಗ್ ಮಣ್ಣು? ಚಿಕ್ಕವಳಿದ್ದಾಗಿಂದಾನು ನನಗವಳನ್ನ ಕಂಡ್ರೆ ಆಗಲ್ಲ. ಅವಳು ತೋರಿಸ್ತಾಳಲ್ಲ ಪ್ರೀತಿ, ಅದು ಬರೀ ನಾಟಕ ಅಷ್ಟೇ. ಅವಳಿಂದಾಗಿ ನನ್ನ ಮದ್ವೆ 3 ಸಲ ಕ್ಯಾನ್ಸಲ್ ಆಗಿದೆ, ಗೊತ್ತಾ ನಿಮ್ಗೆ? ಶಿಶಿರನ್ ಜೊತೆ ನನ್ನ ಮದ್ವೆ ಫಿಕ್ಸ್ ಆಗಿತ್ತು. ಇವಳಿಗೆ ಮದ್ವೆ ಮಾಡ್ಕೊಂಡ್ರೆ ಪೋಸ್ಟ್ಪೋನ್ ಮಾಡ್ತಾನೆ ಬಂದ್ಲು. ಹಾಗೂ ಹೀಗೂ ಕೊನೆಗೂ ಶಿಶಿರನ್ ಜೊತೆ ಇನ್ನೇನ್ ನನ್ನ ಮದ್ವೆ ಫಿಕ್ಸ್ ಆಗೇ ಹೋಯ್ತು ಅನ್ನೋಷ್ಟರಲ್ಲಿ ಈ ಸಹನಾ ಅದ್ಯಾವನೋ ತಲೆ ಮಾಸಿ ಸುದೀಪ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳಿದ್ಲು. ಅದು ಹಾಳಾಗಿ ಹೋಗ್ಲಿ ಅಂದ್ರೆ ಅವನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಮನೆ ಬಿಟ್ಟು ಹೋಗಿ ನನ್ನ ಜೀವನನೇ ಹಾಳು ಮಾಡಿದ್ಲು. ಇಂಥವಳು ನನಗ ಆದರ್ಶನಾ? ಸಂಜನಾ ಅವ್ರೆ, ಪ್ಲೀಸ್ ಪ್ಲೀಸ್ ನೋಡಿ, ನಿಮ್ ಬಗ್ಗೆ ಮಾತಾಡೋಕೆ ನಾನು ಯಾರು ಅಲ್ಲ. ಆದ್ರೆ ಇಷ್ಟೊಂದು ಕೋಪ ಒಳ್ಳೇದಲ್ಲ. ನೋಡಕ್ಕಿಷ್ಟು ಚೆನ್ನಾಗಿದ್ದೀರಾ, ಆದ್ರೆ ಮನ್ಸು ಯಾಕಿಷ್ಟು? ಹೇಳಿ, ಯಾಕೆ ಸುಮ್ಮನಾದ್ರಿ? ಮನ್ಸು ಯಾಕಿಷ್ಟು ವಿಕಾರ ಅಂತನಾ? ಹೌದು, ನನ್ನ ಮನ್ಸು ವಿಕಾರನೇ. ಅವಳು ಜೀವನನ ಹಾಳು ಮಾಡೋವರೆಗೂ ನನಗ್ ನೆಮ್ಮದಿ ಇಲ್ಲ. ಅಯ್ಯೋ, ಇಷ್ಟೊಂದು ಸೇಡಾ? ಹೌದ್ರಿ, ಸೇಡು, ಸಿಕ್ಕಾಪಟ್ಟೆ ಸೇಡು. ಲೇ ಸುದೀಪ್ಯ, ಎದ್ದೇಳೋ ಸುದೀಪ್ಯ, ಲೇ ಎದ್ದೇಳೋ. ಲೇ ಸತ್ತಿಗಿತ್ತು ಹೋದ್ನೋ ಹೆಂಗೋ ಇವ? ಎದ್ದೇಳೋ ಮಗನ,
ನೀ ಹಿಂಗೆಲ್ಲ ಸಾಯಂಗಿಲ್ಲ. ನೀ ಹಿಂಗ ಸತ್ಯಂದ್ರ ನಮ್ಮ ಸೈಡ್ ಎಲ್ಲ ಸತ್ ಹೋಗ್ತೈತಿ. ಹೇಳೋ, ಎದ್ದೇಳೋ. ಏ ಮಗನ ಎದ್ದೇಳೋ. ಲೇ ಮಕ್ಕಳೇ, ಇವ ಸುಂದ್ ಬಿಡಾಕ ಏನ್ ಹಾಕಿದ್ರಿ ಇವಂಗ? ಅಣ್ಣ ಕ್ಲೋರೋಫಾರಂ ಹಾಕಿದ್ವಿ ಅಣ್ಣ, ಆದ್ರೆ ಇಷ್ಟು ಹೊತ್ತಿಗೆ ಜ್ಞಾನ ಬರ್ಬೇಕಾಗಿತ್ತು. ಇನ್ನೂ ಬಂದಿಲ್ಲ ಅಂದ್ರೆ ಡೌಟ್ ಬರೀ ಕತ್ಲೈತೆ ಅಣ್ಣ. ಲೇ ಸುದೀಪ ಎದ್ದೇಳೋ. ಲೇ ಹಿಂಗ ಒಂದ ಸಲಿ ಸಾಯ್ಬೇಡೋ. ಹಿಂಗ ಸತ್ಯಪ್ಪ ಅಂದ್ರ ಅದ್ರಾಗ ಏನೈತಿ ಮಜಾ? ನಿನ್ನ ಹೆಂಗ ಸಾಯಿಸ್ಬೇಕಂದ್ರ ಚೂರ್ ಚೂರ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದೆ. ಹಿಂಗ ಕೈ ಕೊಡ್ಬೇಡ. ಲೇ ಹೋಗ್ರಿ, ಆಜು ಬಾಜು ಯಾವ ಡಾಕ್ಟರ್ ಅದಾನೋ ಅವನ್ನ ಕರ್ಕೊಂಡ್ ಬರ್ರಿ. ಬರಂಗಿಲ್ಲ ಅಂದ್ರ ಹೊತ್ತು ಹಾಕೊಂಡ್ ಬರ್ರಿ ಅವನ್ನ. ಲೇ ಎದ್ದೇಳೋ, ಎದ್ದೇಳೋ. ಸಾಹೇಬ್ರ ಏನಾಗೈತ್ರಿ ಇವಂಗ? ಸತ್ತಿಗಿತ್ತು ಹೋಗ್ಯಾನೇನ್ರಿ? ಅವ ಸತ್ತಿದ್ರ ಅವನ ಮತ್ತೆ ಬದುಕಸ್ರಿ. ಒಟ್ಟ ಅವ ಸಾಯ್ಬಾರ್ದ್ರಿ ಸಾಹೇಬ್ರ, ಒಟ್ಟು ಸಾಯ್ಬಾರ್ದವ. ಬಗಾಡೆ ಸಾಹೇಬ್ರೆ, ಇವರಿಗೆ ಪ್ರಜ್ಞೆ ತಪ್ಪಿದಾದ್ರೂ ಹೇಗೆ? ಸಾಹೇಬ್ರ ಅವ ನನ್ನ ವೈರಿ ಅದಾನೋ, ಅವನ್ನ ಕಿಡ್ನಾಪ್ ಮಾಡೇವಿ. ಒಂದು ಬೆಳ್ಳಿ ಅಂತೇಳಿ ಕ್ಲೋರೋಫಾರಂ ಹಾಕಿದ್ವಿ, ಆದ್ರೆ ಏನ್ ಮಾಡೋದು? ಎದ್ದೇಳಕತ್ತಿಲ್ಲವ. ಓಹ್, ಮೋಸ್ಟ್ಲಿ ಈತ 2-3 ದಿನದಿಂದ ಏನು ತಿಂದಿಲ್ಲ ಅಂತ ಕಾಣಿಸುತ್ತೆ. ಕ್ಲೋರೋಫಾರ್ಮು ಓವರ್ ಡೋಸ್ ಆಗಿರಬೇಕು. ತುಂಬ ಸುಸ್ತಾದಾಗ ಪ್ರಜ್ಞೆ ತಪ್ಪಿದ್ರೆ ತುಂಬ ಡೇಂಜರು. ಹಂಗನ್ಬೇಡ್ರಿ ಡಾಕ್ಟರ್ ಸಾಹೇಬ್ರ. ಈಗೇನ್ ಮಾಡ್ಬೇಕು ಅದನ್ನ ಹೇಳ್ರಿ. ಡ್ರಿಪ್ಸ್ ಹಾಕಬೇಕಾಗುತ್ತೆ. ನೋಡಿ, ಒಂದು ಕೆಲಸ ಮಾಡಿ, ಇಲ್ಲಿಂದ 3 ಕಿಲೋಮೀಟರ್ ಹೋದರೆ ಶಿವಮೊಗ್ಗ ಸಿಗುತ್ತೆ. ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಆಸ್ಪತ್ರೆ ಸೇರಿಸೋ ಸೀನ್ ಇಲ್ಲ ನೋಡ್ರಿ ಡಾಕ್ಟರ್ ಸಾಹೇಬ್ರ. ನೀವು ಡಾಕ್ಟರ್ ಅದೀರಿ, ಇವನು ಉಳಿಸೋ ಕೆಲಸ ನಿಮ್ದು. ಅದೆಷ್ಟು ರೊಕ್ಕ ಖರ್ಚಾದ್ರೂ ಅಡ್ಡಿ ಇಲ್ಲ, ಆದ್ರ ಇವ ಉಳಿಬೇಕಷ್ಟ. ಅಕಸ್ಮಾತ್ ಏನಾದ್ರೂ ಇವ ಉಳಿಲಿಲ್ಲ ಅಂದ್ರ ನೀವು ಸಾಯ್ಬೇಕಾಗತ್ತ. ನೆನಪಿರ್ಲಿ. ಒಂದು ಕೆಲಸ ಮಾಡೋಣ, ಶಿವಮೊಗ್ಗದಲ್ಲಿ ನನ್ನ ಮನೆ ಇದೆ, ಅಲ್ಲಿ ಇವನನ್ನು ಇರಿಸೋಣ. ಡ್ರಿಪ್ಸ್ ಹಾಕಬೇಕಾಗುತ್ತೆ. ಇವಂಗ ಪ್ರಜ್ಞೆ ಬರೋದು ಎಷ್ಟೊತ್ತಾಗ್ಬೋದು ಹೇಳೋಕ್ಕಾಗಲ್ಲ. ಪೇಷಂಟು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವತ್ತೇ ಪ್ರಜ್ಞೆ ಬರ್ಬೋದು, ಇಲ್ಲ ನಾಳೆನೋ ನಾಡಿದ್ದು ಆಗ್ಬೋದು. ಅಂದ್ರ ಇನ್ನು 2-3 ದಿವಸದ ಮಟ್ಟಿಗೆ ನಾವಿದ ಶಿವಮೊಗ್ಗದಾಗ ಟಿಕಾಣಿ ಹೂಡ್ಬೇಕಂದಂಗ ಆತು. ಸರಿ, ಹಂಗಿದ್ರ ಹೋಗು ನಡ್ರಿ. ಲೇ ಕರ್ಕೋರಿ ಅವನ, ಎತ್ ಹಾಕ್ರಿ ಗಾಡ್ಯಾಗ. ಬಗಾಡೆ ಸಾಹೇಬ್ರೆ, ಇದೇ ನಮ್ಮ ಮನೆ, ಬನ್ನಿ ಒಳಗೆ ಹೋಗೋಣ. ಏಯ್ ಅವನ್ನ ಕರ್ಕೊಂಡು ಬರಲೇ. ಅಂತಃಪುರ ಏನಾತೋ ಸಂಗಮೇಶ? ವೈನಿ ಟೈರ್ ಪಂಚರ್ ಆಗೈತಿ. ಆಯ್ತು, ಈಗ್ಲೇ ತಡ ಆಗೈತಿ. ಈ ಕಳಿ ಬನೆ ಬನ್ನಿ, ಈಗೇನ್ ಮಾಡೋಣ? ಈಗೇನ್ ಮಾಡೋದು? ಕಾರ್ ಟೈರ್ ತಗೊಳಕ್ ಡಿಕ್ಕಿ ಓಪನ್ ಮಾಡಿದ್ರೆ ನಾನು ಸಿಕ್ಕ ಹಾಕೊಂಡ್ಬಿಡ್ತೀನಿ. ವೈನಿ 5 ನಿಮಿಷ, ಗಾಡಿ ಡಿಕ್ಕಿನಾಗ ಇನ್ನೊಂದು ಟೈರ್ ಐತಿ. ಏನ್ ಮಾಡೋದು? ಲಗುನ ಬದಲಾಯಿಸ್ಬಿಡ್ತೀನಿ. ಲಗುನ ಲಗುನ. ಏನ್ ಮಾಡೋದು?